ಎಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಕನಕದುರ್ಗಮ್ಮ ಗುಡಿ ಅಂಡರ್ ಪಾಸ್ ಕಾಮಗಾರಿ ಶೀಘ್ರ ಪೂರ್ಣ. ಬಳ್ಳಾರಿ ನಗರದ ಕನಕದುರ್ಗಮ್ಮ ಗುಡಿ ಬಳಿಯ ಅಂಡರ್ ಪಾಸ್ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಕೆಲವೇ ದಿನಗಳಲ್ಲಿ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳ್ಳಲಿದೆ ಎಂದು ಶಾಸಕ ನಾರಾ ಭರತ್ ರೆಡ್ಡಿ ತಿಳಿಸಿದ್ದಾರೆ. ಸೋಮವಾರ ಸಂಜೆ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಬಾಕಿ ಉಳಿದಿರುವ ಕೆಲಸದ ಬಗ್ಗೆ ಮಾಹಿತಿ ಪಡೆದರು. ಸದರಿ ಅಂಡರ್ ಪಾಸ್ನ ಮಧ್ಯೆ ಮೇಲ್ಭಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಇದ್ದು ಆ ಭಾಗದ ಕಾಮಗಾರಿಯು ವಿಳಂಬ ಆಗಿದ್ದು ಅದಕ್ಕೆ ಸಂಬಂಧಿಸಿ ರೈಲ್ವೆ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಕಾಮಗಾರಿ ಪೂರ್ಣಗೊಳಿಸಲು ಸಹಕರಿಸುವಂತೆ ಸೂಚಿಸಿದರು. ವಿದ್ಯುತ್ ದೀಪ ಅಳವಡಿಕೆ ಮಾತ್ರ ಬಾಕಿ ಇರುವುದಾಗಿ ಅಧಿಕಾರಿಗಳು ತಿಳಿಸಿದರು. ಕಾಮಗಾರಿಯ ಕಾಲಮಿತಿಯು 6 ತಿಂಗಳ ಅವಧಿಯಾಗಿದ್ದು 2 ತಿಂಗಳ ಅವಧಿಯಲ್ಲಿ ಬಹುತೇಕ ಪೂರ್ಣಗೊಳಿಸಲಾಗಿದೆ ಎಂದು ಶಾಸಕ ನಾರಾ ಭರತ್ ರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರ ಪತ್ರಿಕಾಗೋಷ್ಠಿ. ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಇಂದು ಬೆಳಗ್ಗೆ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಯುವ ಮುಖಂಡರಾದ ಜಿ ಶಿವಾರೆಡ್ಡಿ ಅವರು, ಇತ್ತೀಚೆಗೆ ಬಿ ಶ್ರೀರಾಮುಲು ಅವರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಿಂದ ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಕುರಿತು ಮಾತನಾಡುವ ಭರದಲ್ಲಿ ಗೋಡ ಹೈ ಮೈದಾನ್ ಹೈ ಎಂಬ ಮಾತು ಹೇಳಿರುವುದು ನಿಜಕ್ಕೂ ಎಲ್ಲಾ ಬಿಜೆಪಿ ಕಾರ್ಯಕರ್ತರನ್ನ ಆತಂಕಕ್ಕೀಡು ಮಾಡಿದೆ. ಸತತವಾಗಿ 4 ಬಾರಿ ನಿಮಗೆ ಗೆಲುವನ್ನ ತಂದುಕೊಟ್ಟ ಕ್ಷೇತ್ರ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ. ಈ ಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರ ಶ್ರಮ ಮತ್ತು ಜನತೆಯ ವಿಶ್ವಾಸ ಕಡಿಮೆಯಾಗಿರಲಿಲ್ಲ. ಆದರೆ ನೀವೇ ನಿಮ್ಮಷ್ಟಕ್ಕೆ ನಿರ್ಧಾರ ಮಾಡಿಕೊಂಡು ಬಳ್ಳಾರಿ ಗ್ರಾಮೀಣ ಕ್ಷೇತ್ರವನ್ನ ಬಿಟ್ಟು ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆಯನ್ನ ಮಾಡಿದ್ದೀರಿ. ಅಲ್ಲಿ ಗೆಲುವನ್ನ ಸಾಧಿಸಿದ್ದೀರಿ. ಆದ್ರೆ ನಿಮಗೆ ರಾಜಕೀಯ ಜನ್ಮ ಪುನರ್ಜನ್ಮ ಮರುಜನ್ಮವನ್ನ ಕೊಟ್ಟಿದ್ದು ಬಳ್ಳಾರಿ ಗ್ರಾಮೀಣ ಕ್ಷೇತ್ರ. ಅಂತಹ ಕ್ಷೇತ್ರದ ಪ್ರಾಮಾಣಿಕ ಕಾರ್ಯಕರ್ತರನ್ನ ನೀವು ಎಂದಿಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ. ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗುತ್ತಿರುವಾಗ ಸೌಜನ್ಯಕ್ಕಾದ್ರೂ ಪಕ್ಷದ ಪದಾಧಿಕಾರಿಗಳನ್ನ ಮುಖಂಡರನ್ನ ಕಾರ್ಯಕರ್ತರನ್ನ ಕರೆದು ಒಂದು ಮಾತು ಹೇಳಲಿಲ್ಲ. ನಾವು ಹಗಲು ರಾತ್ರಿ ಶ್ರಮ ವಹಿಸಿದ್ದೇವೆ ಎಂದು ಅವರು ಹೇಳಿದರು. ದ್ರಾವಿಡ ನಾಡು ಶ್ರೀರಾಮುಲು ವಾನರ ಸೈನ್ಯ ವತಿಯಿಂದ ಪತ್ರಿಕಾಗೋಷ್ಠಿ. ಬಳ್ಳಾರಿ ನಗರದ ಪತ್ರಿಕಾ ಭವನದಲ್ಲಿ ಇಂದು ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಬಳ್ಳಾರಿ ರಾಜ್ಯ ಬಿಜೆಪಿ ಉಸ್ತುವಾರಿಯಾದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇತ್ತೀಚೆಗೆ ನಡೆದ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ನೇರವಾಗಿ ಕೋರ್ ಕಮಿಟಿಯ ಸದಸ್ಯರಾದ ಶ್ರೀರಾಮುಲು ಅವರ ಮೇಲೆ ಸಂಡೂರು ಉಪಚುನಾವಣೆಯ ಸೋಲಿಗೆ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿರುವ ಕ್ರಮವನ್ನ ದ್ರಾವಿಡ ನಾಡು ಶ್ರೀರಾಮುಲು ವಾನರ ಸೈನ್ಯ ಸಂಘಟನೆಯ ಮುಖ್ಯಸ್ಥ ನಾರಾಯಣಸ್ವಾಮಿ ಖಂಡಿಸಿದ್ದಾರೆ. ಬಳ್ಳಾರಿ ಪ್ರತಿಷ್ಠಿತ ಹೆಲ್ತ್ ಸಿಟಿ ಆಸ್ಪತ್ರೆಯಿಂದ ಉಚಿತ ಶುಗರ್ ಟೆಸ್ಟ್ ಮತ್ತು ಆರ್ಬಿಎಸ್ ರಕ್ತ ಪರೀಕ್ಷೆ. ಬಳ್ಳಾರಿಯ ಶಿರಗುಪ್ಪ ರಸ್ತೆಯಲ್ಲಿರುವ ಬಳ್ಳಾರಿಯ ಹೆಲ್ತ್ ಸಿಟಿಯಲ್ಲಿ ಜನವರಿ 27 ರಿಂದ ಫೆಬ್ರವರಿ 1ನೇ ತಾರೀಕಿನವರೆಗೆ ಡಾಕ್ಟರ್ ನೇಹಾ ಸುಲ್ತಾನ್ ಮತ್ತು ಡಾಕ್ಟರ್ ಮೋನಿಕಾ ರೆಡ್ಡಿ ಅವರಿಂದ ಉಚಿತ ಮಧುಮೇಹ ಸಮಾಲೋಚನೆ ಮತ್ತು ಆರ್ಬಿಎಸ್ ರಕ್ತ ಪರೀಕ್ಷೆ ನಡೆಸಲಾಗುವುದು. ಹಾಗೂ ನೀವೇನಾದರೂ ಮಧುಮೇಹಿಗಳಾಗಿದ್ದರೆ 40 ವರ್ಷ ಮೇಲ್ಪಟ್ಟವರು ಮತ್ತು ಮನೆಯಲ್ಲಿ ಯಾರಾದರೂ ಮಧುಮೇಹ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂತಂದ್ರೆ ಕೂಡಲೇ ಹೆಲ್ತ್ ಸಿಟಿ ಆಸ್ಪತ್ರೆಗೆ ಬಂದು ಈ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು ಎಂದು ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ತಿಳಿಸಿದರು. ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿರ್ದೇಶಕರಿಂದ ಶಾಸಕ ಬಿಎಂ ನಾಗರಾಜ್ ಅವರಿಗೆ ಸನ್ಮಾನ. ಶಿರಗುಪ್ಪ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಚುನಾವಣೆಯಲ್ಲಿ ವಿಜೇತರಾದ ಅಭ್ಯರ್ಥಿಗಳಾದ ಕೆ ಬೆಳಗಲ್ ಕ್ಷೇತ್ರದ ಸಾಲಗಾರ ಕ್ಷೇತ್ರದಿಂದ ಚಕ್ಕಬಸನಗೌಡ ಸಾಲಗಾರರಲ್ಲದ ಕ್ಷೇತ್ರದಿಂದ ಹೆರೆಕಲ್ಲು ಜಡೇಸ್ವಾಮಿ, ರಾರಾ ವಿಸಾಲಗಾರ ಕ್ಷೇತ್ರದಿಂದ ಅರಳಿಗನೂರು ಶ್ರೀಮತಿ ಸರಸ್ವತಿ, ತಾಳೂರು ಸಾಲಗಾರ ಕ್ಷೇತ್ರದಿಂದ ಪರಿಶಿಷ್ಟ ಪಂಗಡ ಹೊಸಳ್ಳಿ ನಾಗರಾಜ್, ಕೆಂಚನಗುಡ್ಡ ಸಾಲಗಾರರ ಕ್ಷೇತ್ರದಿಂದ ಪರಿಶಿಷ್ಟ ಜಾತಿ ಹೆರೇಕಲ್ಲು ಶಂಕರಪ್ಪ ಜಯಶೀಲರಾಗಿದ್ದಾರೆ. ನೂತನ ನಿರ್ದೇಶಕರುಗಳು ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ಆಗಮಿಸಿ ಶಾಸಕ ಬಿಎಂ ನಾಗರಾಜ್ ಭೇಟಿಯಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರುಗಳೆಲ್ಲರೂ ಅಭಿನಂದಿಸಿ ಶುಭ ಹಾರೈಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಕರಿಬಸಪ್ಪ, ಮುಖಂಡರಾದ ವೆಂಕಟೇಶ್, ಮುತ್ಯಾಲಯ್ಯ ಶೆಟ್ಟಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ರಾಮಸ್ವಾಮಿ ಸಾಹುಕಾರ್, ಗಿರೀಶ್ ಗೌಡ, ನಗರಸಭೆ ಸದಸ್ಯ ಎಚ್ ಗಣೇಶ್ ಇನ್ನಿತರರು ಉಪಸ್ಥಿತರಿದ್ದರು.